ಮಾನಿಟೈಸೇಷನ್ ಆನ್ ಆಗಿದೆ ಬಟ್ ರೆವಿನ್ಯೂ ಜೀರೋ ತೋರಿಸ್ತಾ ಇದೆ ಅಲ್ವಾ. ಸೊ ಸೇಮ್ ಪ್ರಾಬ್ಲಮ್ ನಾನು ಕೂಡ ಫೇಸ್ ಮಾಡಿದ್ದೀನಿ. ಸೊ ನಾವೇನಪ್ಪ ಅಂದರೆ ಪೇಷನ್ಸ್ ಇರಲ್ಲ ನಮಗೆ. ಜಸ್ಟ್ ವಾಚ್ ಅವರ್ಸ್ ಆಗಿ 500 ಸಬ್ಸ್ಕ್ರೈಬ್ ಆಗಿದ ತಕ್ಷಣ ಏನು ಅನ್ಕೊತೀವಿ, ಮಾನಿಟೈಸೇಷನ್ ಆನ್ ಆಗಿಬಿಡ್ತು, ಅಪ್ಲೈ ಮಾಡಿದ್ವಿ, ಆನ್ ಆಗಿಬಿಡ್ತು ಅಂದ್ಕೊಳ್ಳಿ. ಸೊ ಆನ್ ಆಗಿದ ತಕ್ಷಣ ವೆಯ್ಟ್ ಮಾಡ್ತಾ ಇರ್ತೀವಿ. 0ನೇ ತೋರಿಸ್ತಾ ಇದೆಯಲ್ಲ 3 ದಿನ ಆಯಿತು, 4 ದಿನ ಆಯಿತು, 5 ದಿನ ಆಯಿತು, ಆದರೂ ಆನ್ ಆಗಿಲ್ಲಲ್ಲ. ಸೊ ರೆವಿನ್ಯೂ ಬರ್ತಾ ಇಲ್ವಲ್ಲ, ಏನು ಮಾಡೋದು ಅಂತ ಟೆನ್ಷನಲ್ಲಿ ಇರ್ತೀವಿ. ಅದಕ್ಕೆ ಮನುಷ್ಯನಿಗೆ ತುಂಬ ಪೇಷನ್ಸ್ ಇಂಪಾರ್ಟೆಂಟ್ ಅಂತ ಹೇಳೋದು. ಸೊ ಹಾಗಾದರೆ ಮಾನಿಟೈಸೇಷನ್ ಆನ್ ಆಗಿದ್ರು ಕೂಡ ರೆವಿನ್ಯೂ ಯಾಕೆ ಜೀರೋ ತೋರಿಸ್ತಾ ಇದೆ ಅಂತ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಯಾರಾದರೂ ಹೊಸ್ತಾ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಹಾಗೆ ರೆವಿನ್ಯೂ ಕೂಡ ಹೇಗೆ ಸ್ಟಾರ್ಟ್ ಆಗುತ್ತೆ ಜೀರೋಯಿಂದ, ಸೊ ಹೇಗೆ ನಾವು ರೆವಿನ್ಯೂ ಮಾಡ್ಕೊಳೋದಂತ ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ನಿಮಗೆ ಗೊತ್ತಿರುತ್ತೆ YT ಸ್ಟುಡಿಯೋದಲ್ಲಿ ಲಾಗಿನ್ ಆದರೆ ತೋರಿಸುತ್ತೆ ರೆವಿನ್ಯೂ ಅಂತ. ಸೊ ಜಸ್ಟ್ ನಿಮ್ಮ YT ಸ್ಟುಡಿಯೋ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು, ಈಗ ನಿಮ್ಮ ಒಂದು ಚಾನಲ್ ಪೇಜ್ ಓಪನ್ ಆಗಿದೆ ಇಲ್ಲಿ. ಸೊ ಕಾಣ್ತಾ ಇರ್ಬೋದು ಆ್ಯಸ್ ಯೂಶುವಲ್ ಎಸ್ಟಿಮೇಟೆಡ್ ರೆವಿನ್ಯೂ ಜೀರೋ ಇದೆ. ಸೊ ಈಗ ಏನಕ್ಕೆ ಜೀರೋ ಇದೆ ಅಂತ ನಿಮಗೆ ಗೊತ್ತಾಗುತ್ತೆ ಫಸ್ಟು. ಸೊ ಇದು ಯಾಕೆ ಜೀರೋ ಇದೆ ಅಂತ ಥಿಂಕ್ ಮಾಡ್ತಾ ಇರ್ತೀರಲ್ವಾ. ಸೊ ಅದ್ರ ಬಗ್ಗೆ ಇವಾಗ ತಿಳ್ಕೊಳ್ಳೋಣ. ಫಸ್ಟ್ ನೀವೇನು ಮಾಡ್ಬೇಕಂದ್ರೆ ಮಾನಿಟೈಸೇಷನ್ ಕೆಳಗಡೆ ಇದೆಯಲ್ಲ ಅರ್ನ್ ಅಂತ ಇದೆ. ಸೊ ಆ ಮಾನಿಟೈಸೇಷನ್ ಸಿಂಬಲ್ ಮೇಲೆ ನೀವು ಕ್ಲಿಕ್ ಮಾಡಿ ಕೆಳಗಡೆ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು 3000 ವಾಚ್ ಅವರ್ಸ್ ಆ್ಯಂಡ್ 500 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿರೋದ್ರಿಂದ ಯು ಆರ್ ಎ ಯೂಟ್ಯೂಬ್ ಪಾರ್ಟ್ನರ್ ಅಂತ ಶೋ ಆಗ್ತಾ ಇದೆ. ಸೊ ಇದು ಕಂಪ್ಲೀಟ್ ಆಗಿದೆ ಅಂತ. ಸೊ 500 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 3000 ವಾಚ್ ಅವರ್ಸ್ ಕಂಪ್ಲೀಟ್ ಆಗಿರೋದ್ರಿಂದ ಸೊ ಇದು ನಿಮಗೆ ಬಂದಿದೆ. ಸೊ ಹಾಗಿದ್ರೆ 500 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 3000 ವಾಚ್ ಅವರ್ಸ್ ಆದರೆ ಮಾನಿಟೈಸೇಷನ್ ಯೂಟ್ಯೂಬ್ ಪಾರ್ಟ್ನರ್ ಅಂತ ಬಂದಿದ್ರು ಕೂಡ ಯಾಕೆ ರೆವಿನ್ಯೂ ಜೀರೋ ತೋರಿಸ್ತಾ ಇದೆ ಅಂತ ನಿಮಗೆ ಕನ್ಫ್ಯೂಸ್ ಆಗ್ತಾ ಇರ್ಬೋದು. ಈಗ ಏನು ಮಾಡ್ಬೇಕಂದ್ರೆ ಫಸ್ಟ್ ನೀವು ಪೇಷನ್ಸಿಂದ ಓದ್ಕೊಳ್ಳಿ. ಏನೇನು 3000 ವಾಚ್ ಅವರ್ಸ್ ಆದರೆ ಮತ್ತು 500 ಸಬ್ಸ್ಕ್ರೈಬರ್ಸ್ ಆದರೆ ಏನೇನಿಗೆ ಎಲಿಜಿಬಲ್ ಇದೆಯಾ ಅಂತ ಫಸ್ಟ್ ಅದನ್ನು ತಿಳ್ಕೊಬೇಕು. ಸೊ ನಿಮಗೆ ಕಾಣ್ತಾ ಇರೋದು ಗೆಟಿಂಗ್ ಪೇಡ್. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, 500 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 3000 ವಾಚ್ ಅವರ್ಸ್ ಆದರೆ ನಮ್ಮ ಚಾನಲ್ಗೆ ಏನೇನು ಬೆನಿಫಿಟ್ಸ್ ಅಂದರೆ ಏನೇನು ಅರ್ನಿಂಗ್ ಮಾಡ್ಬೋದು ಅಂತ ನಿಮಗೆ ಕಾಣ್ತಾ ಇರೋದು. ಸೊ ಗೆಟಿಂಗ್ ಪೇಡ್ ಟು ಸ್ಟಾರ್ಟ್ ಸೆಟಪ್ ಯುವರ್ ಪೇಮೆಂಟ್ ಡೀಟೇಲ್ಸ್ ಇನ್ ಆ್ಯಡ್ಸೆನ್ಸ್ ಫಾರ್ ಯೂಟ್ಯೂಬ್ ಅಂತ ಇದೆ. ಸೊ ಪೇಮೆಂಟ್ ಸೆಟಪ್ ಅನ್ನು ನೀವು ಸೆಟಪ್ ಮಾಡಬೇಕು ಆ್ಯಡ್ಸೆನ್ಸ್ ಅಲ್ಲಿ. ಸೊ ಅಂದರೆ ನೀವು ಆ್ಯಡ್ಸೆನ್ಸ್ ಅಕೌಂಟ್ ಅನ್ನು ಕ್ರಿಯೇಟ್ ಮಾಡ್ಕೊಂಡಿರಬೇಕು. ಕೆಳಗಡೆ ಕಾಣ್ತಾ ಇದೆ ನೋಡಿ ನಿಮಗೆ, ಯು ವಿಲ್ ನೀಡ್ ಟು ಸಬ್ಮಿಟ್ ಟ್ಯಾಕ್ಸ್ ಇನ್ಫೋ ಅಂಡ್ ಕನ್ಫರ್ಮ್ ಯುವರ್ ಪರ್ಸನಲ್ ಇನ್ಫೋ. ಸೊ ಪ್ರೊವೈಡ್ ಎ ಫಾರ್ಮ್ ಆಫ್ ಪೇಮೆಂಟ್ ಅಂತ ಇದೆ. ಸೊ ಇವೆಲ್ಲ ಸಬ್ಮಿಟ್ ಮಾಡಬೇಕು, ಟ್ಯಾಕ್ಸ್ ಸಬ್ಮಿಟ್ ಮಾಡಬೇಕು, ಕನ್ಫರ್ಮ್ ಯುವರ್ ಪರ್ಸನಲ್ ಇನ್ಫಾರ್ಮೇಶನ್ ಅಂದರೆ ನಿಮ್ಮೊಂದು ಅಡ್ರೆಸ್ ಎಲ್ಲ ಕನ್ಫರ್ಮ್ ಮಾಡಬೇಕು. ಪ್ರೊವೈಡ್ ಎ ಫಾರ್ಮ್ ಆಫ್ ಪೇಮೆಂಟ್ ಅಂತ ಇದೆ. ಸೊ ಪೇಮೆಂಟ್ ಫಾರ್ಮನ್ನು ನೀವು ಸಬ್ಮಿಟ್ ಮಾಡಬೇಕು. ಸೊ ಹಾಗಿದ್ರೆ ಇದರ ಬೆನಿಫಿಟ್ಸ್ ಏನು, 3000 ವಾಚ್ ಅವರ್ಸ್ ಆ್ಯಂಡ್ 500 ಸಬ್ಸ್ಕ್ರೈಬರ್ಸ್ ಅಂತ ಇಲ್ಲಿ ಮೇಲ್ಗಡೆ ಕೊಟ್ಟಿದೆ ನೋಡಿ. ಸೊ ವಾಟ್ ಯುವರ್ಸ್ ಯೂಸಿಂಗ್ ಅಂತ ಇದೆ. ನಿಮಗೆ ಕಾಣ್ತಾ ಇರೋದು ಇಲ್ಲಿ ಮೋರ್ ವೇ ಟು ಅರ್ನ್ ಅಂತ ಇದೆ. ಮೆಂಬರ್ಶಿಪ್ ಅಂದರೆ ನಿಮ್ಮೊಂದು ಯೂಟ್ಯೂಬ್ ಚಾನಲಿಂದ ಮೆಂಬರ್ಶಿಪ್ಪನ್ನು ಕ್ರಿಯೇಟ್ ಮಾಡಿಕೊಂಡು ಒಬ್ಬರಿಂದ 20 ರೂಪೀಸ್ ಆ ಥರ ಮೆಂಬರ್ಶಿಪ್ಪನ್ನು ಕೊಡ್ತಾ ಹೋದರೆ ಸೊ ಅದರಿಂದ ಅರ್ನ್ ಮಾಡ್ಬೋದು 500 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 3000 ವಾಚ್ ಅವರ್ಸ್ ಆಗಿದ್ರೆ. ನೆಕ್ಸ್ಟ್ ನಿಮಗೆ ಕಾಣ್ತಾ ಇರೋದು ಶಾಪಿಂಗ್ ಅಂದರೆ ಒಂದು ಬ್ರ್ಯಾಂಡ್ ಬಟ್ಟೆ ಆಗಿರೋದು ಬೇರೆ ಥರ ಶಾಪಿಂಗ್ ಕಂಟೆಂಟನ್ನು ಹಾಕ್ಬಿಟ್ಟು ಅವರು ಅದನ್ನು ಬೈ ಮಾಡಿದರೆ ಸೊ ಅದರಲ್ಲಿ ಬರುವಂಥ ಹಣದಿಂದ ನೀವು ಮನಿನ ಮಾಡ್ಬೋದು. ಮತ್ತು ನಿಮಗೆ ಕಾಣ್ತಾ ಇರ್ಬೋದು ಸೂಪರ್ಸ್ ಅಂತ ಇದೆ, ಮೀನ್ಸ್ ಸೂಪರ್ ಕಾಯಿನ್ಸ್. ಜಸ್ಟ್ ಸೂಪರ್ಸ್ ಮೇಲೆ ಕ್ಲಿಕ್ ಮಾಡಿ, ರೈಟ್ ಸೈಡಿಗೆ ಒಂದು ಆರೋ ಮಾರ್ಕ್ ಇದೆ ನೋಡಿ ಈ ಥರ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರೋದು ಎಸ್ಟಿಮೇಟೆಡ್ ರೆವಿನ್ಯೂ ಜೀರೋ ಇದೆ. ಕೆಳಗಡೆ ಮೇನೇಜ್ ಯುವರ್ ಸೂಪರ್ಸ್ ಅಂತ ಇದೆ. ಸೂಪರ್ ಥ್ಯಾಂಕ್ಸ್ ಅಂದರೆ ನಿಮ್ಮ ಒಂದು ವಿಡಿಯೋ ಇಷ್ಟ ಆಗಿಬಿಟ್ಟು ಅವ್ರಿಗೆ ಹೆಲ್ಪ್ಫುಲ್ ಆಗಿದ್ರೆ ಸೊ ಅವರು ಒಂದು 2 ರೂಪಾಯಿ 3 ರೂಪಾಯಿ ಸೊ ನಿಮಗೆ ಕಳಿಸ್ತಾರೆ. ಸೂಪರ್ ಕಾಯಿನ್ ಅಂತ ಕೆಳಗಡೆ ವಿಡಿಯೋದಲ್ಲಿ ಸೂಪರ್ ಥ್ಯಾಂಕ್ಸ್ ಅಂತ ಇರುತ್ತೆ, ಅವ್ರಿಗೆ ಮೆನ್ಷನ್ ಆಗಿರುತ್ತೆ. ಈ ಥರ ಲವ್ ಸಿಂಬಲ್ ಒಳಗಡೆ ಡಾಲರ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿಬಿಟ್ಟು ಅವರು ಇಷ್ಟ ಇದ್ದರೆ ಮಾತ್ರ ಪೇ ಮಾಡ್ತಾರೆ. ಸೊ ನೆಕ್ಸ್ಟ್ ನಿಮ್ಗೆ ಕಾಣ್ತಾ ಇರೋದು ಸೂಪರ್ ಚಾಟ್ ಸೂಪರ್ ಸ್ಟ್ರೈಕ್ ಅಂತ. ಸೊ ಇವಿಷ್ಟು ಬೆನಿಫಿಟ್ ಮಾತ್ರನೇ 500 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 3000 ವಾಚ್ ಅವರ್ಸ್ಗೆ ಎಲಿಜಿಬಲ್ ಆಗೋದು. ಅಂದರೆ ಇದರಿಂದ ಮಾತ್ರ ನಿಮಗೆ ಅಮೌಂಟ್ ಬರಲು ಸಾಧ್ಯ. ಸೊ ಮಾನಿಟೈಸೇಷನ್ ಆಗಿದ್ರೆ ಯಾಕೆ ಅಮೌಂಟ್ ಬರ್ತಾ ಇಲ್ಲ ಅಂದರೆ ಇಷ್ಟಕ್ಕೆ ಮಾತ್ರ ಎಲಿಜಿಬಲ್ ಆಗಿದ್ರ ಅಂತ ಅರ್ಥ. ಸೊ ನೀವು ಕಂಪ್ಲೀಟಾಗಿ ಎಲಿಜಿಬಲ್ ಆಗಬೇಕು ಅಂದರೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಕಂಪ್ಲೀಟಾಗಿ ಮನಿ ಬರಬೇಕು ಅಂದರೆ ಮೀನ್ಸ್ ನಿಮ್ಮ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಪ್ರತಿಯೊಂದು ವಿಡಿಯೋಗೂ ಮಾನಿಟೈಸೇಷನ್ ಆನ್ ಆಗಬೇಕು. ಇದು ಇಂಪಾರ್ಟೆಂಟ್ ತಿಳ್ಕೊಳ್ಳಿ. ಸೊ 4000 ವಾಚ್ ಅವರ್ಸ್ ಆ್ಯಂಡ್ 1000 ಸಬ್ಸ್ಕ್ರೈಬರ್ ಆಗಿದ ತಕ್ಷಣ ಸೊ ಮಾನಿಟೈಸೇಷನ್ಗೆ ಎಲಿಜಿಬಲ್ ಆಗ್ತೀರಾ. ಆವಾಗ ಪ್ರತಿಯೊಂದು ವಿಡಿಯೋಗೂ ಮಾನಿಟೈಸೇಷನ್ ಸಿಂಬಲ್ ಆನ್ ಆಗುತ್ತೆ. ಆವಾಗ ನೀವು ಅಪ್ಲೋಡ್ ಮಾಡಿರುವಂಥ ವಿಡಿಯೋ ಅದನ್ನು ನೀವು ಮಾನಿಟೈಸೇಷನ್ ಆನ್ ಮಾಡಿದಾಗ ಸೊ ಅದರಲ್ಲಿ ಆ ವಿಡಿಯೋ ನೋಡ್ಬೇಕಾದ್ರೆ ಆ್ಯಡ್ ಬರುತ್ತಲ್ವ, ಸೊ ಆ ಒಂದು ಆ್ಯಡಿಂದ ನಿಮಗೆ ಕಂಪ್ಲೀಟಾಗಿ ಯೂಟ್ಯೂಬ್ ಚಾನಲ್ಗೆ ಅಮೌಂಟ್ ಬರಲು ಸ್ಟಾರ್ಟ್ ಆಗುತ್ತೆ. ಸೊ ಈಗ ನಿಮಗೆ ಕಂಪ್ಲೀಟಾಗಿ ಅರ್ಥ ಆಗಿರಬೇಕು, ನೀವು ಬರೀ ಎಲಿಜಿಬಲ್ ಆಗಿರೋದು ಸೂಪರ್ ಕಾಯಿನ್ಸ್ ಮತ್ತು ಅವರು ಮೆಂಬರ್ಶಿಪ್ ಒಂದು ಬ್ರ್ಯಾಂಡನ್ನು ಶಾಪಿಂಗ್ ಮಾಡ್ತಾರೋ ಸೊ ಅವರಿಂದ ಮಾತ್ರ ನೀವು ದುಡ್ಡು ತೊಗೊತೀರಾ. ಆ್ಯಡ್ಸಿಂದ ನೀವು ತೊಗೊತಾ ಇಲ್ಲ, ಅದರಿಂದ ಅದು ರೆವಿನ್ಯೂ ಜೀರೋ ತೋರಿಸ್ತಾ ಇದೆ.
ಸೊ ಈಗ ಕಂಪ್ಲೀಟ್ ಆಗಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊಂತೀನಿ. ಹೆಲ್ಪ್ಫುಲ್ ಆಗಿದ್ರೆ ಒಂದು ಲೈಕ್ ಮಾಡಿ, ಯಾರಾದರೂ ಹೊಸ್ತಾ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.